ಸ್ವಾಗತ. ಬರೀ ಎಲ್ಲ ಕಡೆನೂ ವೈರಲ್ ಮಾತ್ರ ಆಗ್ತಿದೆ, ವಿಡಿಯೋಗಳು ಮಾತ್ರ ಎಲ್ಲ ಮಾಧ್ಯಮದಲ್ಲೂ ಅಷ್ಟೇ, ಯೂಟ್ಯೂಬ್ ಅಲ್ಲೂ ಅಷ್ಟೇ ಹರಿದಾಡ್ತಿದಾವ ಅಷ್ಟೇ. ಏನು ಇದರಿಂದ ಪ್ರಯೋಜನ ಇಲ್ಲ. ಎಷ್ಟೇ ಬಡ್ಕಂದ್ರೂ ಜನ ನ್ಯಾಯ ಬೇಕು ಅಂತ ಅಂದ್ರೆ ನೀವು ನ್ಯಾಯ ಕೊಡ್ಸಕ್ ಆಗೋದಿಲ್ಲ. ದೊಡ್ಡ ದೊಡ್ಡ ತಿಮಿಂಗ್ಲಗಳೇ ಸೇರ್ಕೊಂಡಿರುವಾಗ ಜನಗಳು ಬಡ್ಕಂದ್ ಏನು ಪ್ರಯೋಜನ? ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಹಗರಣ ಅಂತ ಅಂದ್ಬಿಟ್ಟು ಇದೊಂದು ಸಣ್ಣ ವಿಷಯ ಡೆಲ್ಲಿವರೆಗೂ ಹೋಗಿದೆ, ಆದ್ರೂ ನ್ಯಾಯ ತೆಗೆಸ್ಕೊಡಕ್ ಆಗ್ಲಿಲ್ಲ. ಮತ್ತೆ ಇವಾಗೂ ಅಷ್ಟೇ ಪಾಪ ಅವರು ರಿಯಲಿ ಹೆಸರು ಅಥವಾ ಸುಮ್ನೆ ಒಂದ್ ಹೆಸರನ್ನ ಇಟ್ಕೊಂಡಿದಾರ ಗೊತ್ತಿಲ್ಲ. ಅದಕ್ಕೆ ಭೀಮಾ ಅಂತ ಅನ್ನೋರು ಈಗ ಸಾಕ್ಷಿ ಬೇಕು ಅಂತ ಅಂದ್ರೆ ಒಂದೇ ಒಂದು ಸಣ್ಣದು ಯಾರಾದ್ರೂ ಕೊಲೆ ಮಾಡಿ ಬಿಟ್ಟು ಹೋದವರು ಒಂದ್ ಖರ್ಚಿಪಿಂದ, ಒಂದು ವಾಚಿಂದ, ಏನೋ ಅವ್ರದ್ದು ಒಂದು ಸಣ್ಣ ಪುಟ್ಟ ವಸ್ತುಗಳು ಸಿಕ್ಕಿದ್ರೇನೆ ಸಾಕು, ಕೊಲೆ ಮಾಡಿದವ್ರನ್ನ ಹಿಡಿತಾರೆ. ಅಂಥದ್ರಲ್ಲಿ ಇನ್ನು ಸಾವಿರಾರು ತಲೆ ಬುರುಡೆಗಳನ್ನ ತೆಗೆದು ನೂರಾರು ಶವನ್ನ ನಾನು ಊತಿದ್ದೀನಿ. ಮತ್ತೆ ಅವತ್ತು ನಾನು ಇರ್ಲಿಲ್ಲ, ಊರಿಗೆ ಹೋಗಿದ್ದೆ. ನಾನು ಇದ್ದಿದ್ರೆ ಅವತ್ತು ಸೌಜನ್ಯದನ್ನು ಸಹ ನನ್ಗೆ ಊಟಕ್ಕೆ ಕೇಳಿದ್ರು ಅಂತೆಲ್ಲ ಇಷ್ಟೊಂದು ಕುಲಂಕುಷವಾಗಿ ಹೇಳ್ದಾಗೂ ನಮ್ಮ ಸರ್ಕಾರ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ನಾವು ಉದ್ಧಾರ ಮಾಡ್ಬಿಡ್ತೀವಿ ಏನೋ ಓಟ್ಗೋಸ್ಕರ ಅಷ್ಟೇ, ಇದೇನು ಯಾವ ಹೆಣ್ಣು ಮಕ್ಕಳನ್ನ ಉದ್ಧಾರ ಮಾಡೋದಕ್ಕಲ್ಲ. ಇದು ನಾವು ಹೆಣ್ಮಕ್ಳು ಕಡೆ ಪರ ಸರ್ಕಾರ, ಹೆಣ್ಮಕ್ಳು ಪರ ಸರ್ಕಾರ ಅಂತ ಅನ್ಕೊಂಡು ಇಷ್ಟೊಂದು ಪ್ರೂಫ್ ಸಿಕ್ಕಿದ್ರು ಅವ್ರು ಯಾರು ಕಾಮಕರು ಅಂತ ಅನ್ನೋರನ್ನ ಅಷ್ಟೊಂದ್ ಜನಕ್ಕೆ ಪಾಪ ಅನನ್ಯ ಭಟ್ ಅವ್ರ ಅಮ್ಮ ಎಷ್ಟು ವಯಸ್ಸಾಗಿದೆ ಪಾಪ, ಅವ್ರಿಗೆ ದಿಕ್ಕಿಲ್ದಂಗ್ ಮಾಡಿದ್ದಾರೆ. ಮತ್ತೆ ಸುಮ್ನೆ ಕಾಣೆ ಆದ್ರೆ ಯಾರನ್ನು ತಗೋಗಿ ತಾಯಿಗೆ ಕೈಕಾಲು ಕಟ್ಟಾಕಿ ಬುರುಡೆ ಮೇಲೆಲ್ಲ ಹೊಡೆದು 3 ತಿಂಗಳು ಕೋಮಾ ಸ್ಟೇಜಿಗೆ ಹೋಗಿ ಆತರ ಅಷ್ಟೊಂದೆಲ್ಲ ಮಾಡೋದಿಲ್ಲ. ಈ ದೊಡ್ಡ ಕೈವಾಡ ಇದೆ, ಎಲ್ಲಾರ್ಗು ಗೊತ್ತದು. ಒಂದ್ ಸಣ್ಣ ಪುಟ್ಟ ಮಗು ಕೇಳಿದ್ರು ಇದು ಎಷ್ಟು ದೊಡ್ಡ ಕೈವಾಡ ಇದಕ್ಕೆ ಅನ್ನೋದು ಎಲ್ಲಾರ್ಗು ಅರಿವಾಗುತ್ತೆ. ಈಗ 500 ಕೋಟಿನ ಸರ್ಕಾರಕ್ಕೆ ನಾನು ಕೊಡ್ತೀನಿ, ಇದನ್ನ ಮುಚ್ಚಾಕ್ರಿ ಅಂತ ಪ್ರಚಾರ ಮಾಡ್ತಿದ್ದಾರೆ. ಇವಾಗ ಹಂಗೇನೆ ನಮ್ ಸರ್ಕಾರನೂ ಬರಬತ್ಲಾಗಿ ಕೂತಿದೆ. ಗೃಹಲಕ್ಷ್ಮಿದು 3 ತಿಂಗಳಿಂದ ಕೊಟ್ಟಿಲ್ಲ, ಇವಾಗ ಎಲ್ಲಾನು ಕೊಟ್ಬಿಟ್ಟಿದೀವಿ, ಇದೊಂದ್ ತಿಂಗಳದೇ ಕೊಡ್ಬೇಕಾಗಿರೋದು, ಜೂನ್ ತಿಂಗಳದೊಂದೇ ಅಂತ ಯಾಮರಿಸ್ತಿದ್ದಾರೆ. ಅವ್ರ ದುಡ್ಡು ಯಾರಿಗೂ ಬೇಕಾಗಿಲ್ಲ. ಹೆಣ್ಮಕ್ಳನ್ನ ಅಟ್ಲೀಸ್ಟ್ ಅವ್ರಿಗೆ ಏನೇ ಒಂದು ಸಮಸ್ಯೆ ಆದಾಗ ಒಂದು ನ್ಯಾಯ ಕೊಡಿಸ್ತಾ ಇದ್ಮೇಲೆ ಹೆಣ್ಮಕ್ಳಿಗೋಸ್ಕರ ಸರ್ಕಾರ, ಹೆಂಗಸರಿಗೋಸ್ಕರನೇ ಸರ್ಕಾರ ಇದು ಶಕ್ತಿ ಯೋಜನೆ ಕೊಟ್ಟಿದೀವಿ, ಮಣ್ಣು ಯೋಜನೆ ಕೊಟ್ಟಿದೀವಿ. ಏನಕ್ಕೆ ಇದೆಲ್ಲ ಯೋಜನೆ ನಿಮ್ದು? ಅದೇ ಧಾರಾಳವಾಗಿ ಈ ತರ ಕೊಟ್ಟಿದ್ದಾರೆ, ಎಲ್ಲನೋ ಓಡಾಡ್ಕೊ ಬರೋಣ ಅಂತ ಹೋದ್ರೆ ಅವಾಗ ಎಲ್ಲಾರುನು ಏನಾದ್ರೂ ಕಷ್ಟ ಬಂದ್ರೆ ಆರೋಗ್ಯ ಸ್ಥಿತಿ, ನಾವು ಹಳ್ಳಿಯವರಾಗಿರೋದ್ರಿಂದ ಒಂದ್ ಹಸುಗ್ ಸಹ ಏನಾದ್ರೂ ಹುಷಾರ್ ತಪ್ಪಿದ್ರೆ ಧರ್ಮಸ್ಥಳ ಮಂಜುನಾಥನಿಗೆ ಹರಕೆ ಕಟ್ಟಿಡೋಣ ಅಂತ ಕಟ್ಟವ್ರು. ಆತರ ಎಲ್ಲಾರುನು ಉಂಡಿಗೆ ಹಾಕಿದ್ದಾರೆ, ಕಾಣಿಕೆ ಕಟ್ಟಿದ್ದಾರೆ. ಅದನ್ನೆಲ್ಲ ಗೂಡಿಸ್ಕೊಂಡು ಈ ಕಾಮಕರು ಸರ್ಕಾರದ ಜನನ ಕೊಲೆ ಮಾಡಿ ಮತ್ತೆ ಸರ್ಕಾರಕ್ಕೆ ಕೊಡ್ತಾರೆ. ಒಂಥರ ರೀಸೈಕಲ್ ಅಂತಾರಲ್ಲ, ಹಂಗೆ ನಮ್ಮ ಹಣನ ನಮ್ಗೆ ರೀಸೈಕಲ್ ಮಾಡಿ ನಮ್ಮ ಹೆಣ್ಮಕ್ಳ ಜೀವನ ಹಾನಿ ಮಾಡೋದಿಕ್ಕೆ ಒಬ್ಬೊಬ್ರ ಜೀವಕ್ಕೆ ಇಷ್ಟಿಷ್ಟು ಅಂತ ಬೆಲೆ ಕಟ್ಟಿ ಸರ್ಕಾರಕ್ಕೆ ಕೊಡ್ತಾರೆ. ಯಾಕಂದ್ರೆ ಸರ್ಕಾರ ಪ್ರಪಂಚದ ಜನತೆ ಹೆಣ್ಮಕ್ಳನ್ನ ಸಾಕಿದೆ ಅಲ್ವಾ, ಹೆಣ್ಮಕ್ಳದು ಬೆಲೆನ ಸರ್ಕಾರಕ್ಕೆ ಕಟ್ಟಿ ಕೊಡ್ತಿದಾರೆ ಅವರು. 500 ಕೋಟಿ ಅಂದ್ರೆ ಎಷ್ಟು ಜನ ಹೆಣ್ಮಕ್ಳು ಮಾನ ಹಾನಿಯಾಗಿದೆ, ಎಷ್ಟು ಜನ ಪ್ರಾಣ ಹೋಗಿದೆ. ಇಷ್ಟು ಸಣ್ಣ ಸಿಂಪಲ್ ಮೆಥಡ್ ಗೊತ್ತಿಲ್ಲ. ಒಂದು ಕೊಲೆ ಆದ್ರೆ ಏನೇನೋ ಸುಮ್ನೆ ಇರೋರನ್ನ ಅಷ್ಟು ಒಂದು ಕಾಲುವೆ ಹತ್ರ ಬಿದ್ದಿರೋದನ್ನ, ಮೋರಿ ಹತ್ರ ಬಿದ್ದಿರೋದನ್ನ ದರ್ಶನ್ ಅವರು ಮಾಡಿದ್ರು ಅಂತ ಅಂದ್ಬಿಟ್ಟು ಎಷ್ಟ್ ಚೆನ್ನಾಗಿ ಅವ್ರ ಕೊಲೆಗಡಕರನ್ನ ಕಂಡಿಡ್ದು ದೊಡ್ಡ ಸರ್ಕಾರ ಇದೆ, ನಮ್ ಪೊಲೀಸ್ ಸ್ಟೇಷನ್ ಇದೆ ಅಂತ ಕಂಡಿಡಿದ್ರಲ್ಲ. ಈಗ ಸಾವಿರಾರು ಬುರುಡೆಗಳನ್ನ ತೋರ್ಸಿದಾರಲ್ಲ ಅವರು. ನಿಮ್ಗೆ ಯಾರು ಹೇಳಿದ್ರು? ಎಲ್ಲಿ ಊತ ಹಾಕಿದ್ರಿ? ಯಾರು ನಿಮ್ಗೆ ಹೇಳಿದ್ರು ಅಂತ ಅವ್ರನ್ನ ಕುಲಂಕುಷವಾಗಿ ಹೇಳಿದ್ರೆ ಅವರಲ್ಲೇ ನ್ಯಾಯ ಸಿಗುತ್ತೆ, ಅವರಲ್ಲೇನೆ ಸಾಕ್ಷಿ ಇದೆ. ನೀವೇನ್ ಮಾಡ್ತೀರಾ ಅಂದ್ರೆ ಹಿಂಗೆ ಆ ಪಾಪ ಅವ್ರನ್ನ ಕಪ್ಪು ಮುಖಕ್ಕೆ ಗೌಸ್ ಹಾಕೊಂಡ್ ಓಡಾಡ್ತಾ ಇರ್ತೀರಾ. ಇವಾಗ ಅಲ್ಲಿ ಸ್ವಚ್ಛತೆ ಕಾರ್ಯ ನಿರ್ವಹಿಸ್ತಿದ್ರಂತೆ, ಸ್ವಚ್ಛತೆ ಕೆಲಸ ಮಾಡ್ತಾ ಇದ್ರಂತೆ, 20 ವರ್ಷ ಕೆಲಸ ಮಾಡ್ತಿದ್ರಂತೆ ಅಂತ ಎಲ್ಲಾನು ಕುಲಂಕುಷವಾಗಿ ತೋರ್ಸ್ಕೊಡ್ತಾ ಇದ್ದೀರಾ ನೀವು. ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ
ಇವರೇ ಇದನ್ನ ಹೇಳಿರೋದು, ಇವನೇ ಇದನ್ನ ಮಾಡಿರೋದು ಅನ್ನೋದು ಆ ಆ ದಂಧೆ ಇದೆಯಲ್ಲ, ಕಾಮುಕರ ದಂಡ ಇದೆಯಲ್ಲ, ಆ ದಂಡಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ಇಂಥವನೇ ಹೇಳ್ಕೊಟ್ಟಿರೋದು, ಇಂಥವನಿಗೆ ಮುಖಕ್ಕೆ ಕಪ್ಪು ಬಟ್ಟೆ ಗೌಸ ಹಾಕೊಂಡ್ ಕರ್ಕೊ ಬರ್ತಿದ್ದಾರೆ ಅಂತ ಗೊತ್ತಾಗ್ಬಿಡತ್ತೆ. ಆವಾಗ ಇವ್ರು ಎಷ್ಟು ದಿವಸ ಕಾಯ್ತಾರೆ? ಇವ್ರು ಜೊತೆಲಿ ಲಾಯರ್ಗಳು ಇವರೆಲ್ಲ ಒಂದ್ ಸ್ವಲ್ಪ ದಿನ ಕರ್ಕೊಂಡ್ ಓಡಾಡ್ತಿದ್ದಾರೆ. ಇಷ್ಟೊಂದ್ ದಿವಸ ಬೇಕಾಗೇ ಇಲ್ಲ. ಅದು ಸುಮ್ನೆ ಇವೆಲ್ಲ ನಾಟಕ ಅಷ್ಟೇ. ಇದನ್ನ ಕೇಸನ್ನೇ ತಿರುವಾಕಕ್ಕೋಸ್ಕರನೇ ಈ ತರ ನಾಟಕ ಮಾಡ್ತಾ ಇರೋದು ಇವ್ರು. ಒಂದ್ ಸ್ವಲ್ಪ ದಿನ ಅವ್ರ ಜೊತೆಗೆ ಅವ್ರು ಸೆಕ್ಯೂರಿಟಿ ಕೊಡ್ತಾರೆ. ನಾಳೆ ದಿವಸ ಅವ್ರನ್ನ ಏನಾದ್ರೂ ಮಾಡಾಕಿದ್ರೆ ಪಾಪ ಅವ್ರನ್ನ ಏನು ಮಾಡೋದ್ ಬೇಡ, ಕೊಲೆಗಿಲೆ ಆಗೋದ್ ಬೇಡ, ಅವ್ರಿಗೂ ಹೆಂಡತಿ ಮಕ್ಳು ಸಂಸಾರ ಅಂತ ಇದೆ. ಈ ಸರ್ಕಾರ ಅವ್ರನ್ನ ಕರ್ಕೊಂಡ್ ತಿರುಗಿ ಮುಂದಕ್ಕೆ ತೋರಿಸಿ ನಾನು ಈ ತರ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಇದನ್ನೆಲ್ಲ ಮುಚ್ಚಿಟ್ಕೊಂಡು ಫಸ್ಟ್ ಅವ್ರನ್ನ ಯಾರು ಕಾಮಕರ ದಂಡು ಎಲ್ಲಿದೆ ಆ ದಂಡನ್ನ ಹಿಡಿಬೇಕಾಗಿತ್ತು. ಅದಕ್ಕೂ ಮುಂಚೆ ಇವ್ರನ್ನ ಎಣನ ಊತಾಕಿರೋರ್ನ ತೋರಿಸ್ಕೊಡ್ತಾ ಇದ್ದಾರೆ ಜನಕ್ಕೆ, ಮತ್ತೆ ಆ ಕಾಮಕರಿಗೆ ಎಲ್ಲರಿಗೂ ಚೆನ್ನಾಗಿ ಅವ್ರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಇವ್ರನ್ನ ಹಿಡಿಯೋಕ್ಕೂ ಮುಂಚೆ ಅವ್ರನ್ನ ಏನಾದ್ರು ಮಾಡಾಕಿದ್ರೆ ಈ ನಿಜವಾಗಿರೋ ಸತ್ಯನೂ ಸಹ ಸಾಯಿಸ್ಬಿಡ್ತಾರ ಅವರು. ಅದಕ್ಕೋಸ್ಕರನೇ ಈ ತರ ನಟನೆ ಮಾಡ್ತಾ ಇರೋದು. ನಾಚಿಕೆ ಆಗ್ಬೇಕೇನ್? ಸಾವಿರಾರು ಹೆಣಗಳನ್ನ ತೋರ್ಸಿದ್ರು ಅವ್ರನ್ನ ಬಂಧಿಸೋದಕ್ಕೆ ಇಷ್ಟೊಂದ್ ಕಷ್ಟ ಪಡ್ಬೇಕಾ? ಅದೇ ಸಾಮಾನ್ಯ ಜನಗಳಾದ್ರೆ, ಈಗ ನಾರಾಯಣ ಸ್ವಾಮಿನ ಏನೋ ಅವ್ರು ಕೊಲೆ ಮಾಡಿದ ತಕ್ಷಣ ಯಾಕೆ ಅವ್ರ ದಂಡನ ಅಷ್ಟೊಂದ್ ಜನ ಸುಮಾರು 17-18 ಜನನ ಮಾಡ್ಬಿಟ್ಟು ಪಾಪ ಬಡವ್ರ ಬಗ್ಗರ್ನೆಲ್ಲ ಅಯ್ಯೋ ಅನ್ಸಿದ್ರಲ್ವಾ? ಯಾಕೆ ಅವ್ರ ಹತ್ರ ದುಡ್ಡಿಲ್ಲ ಅಷ್ಟೊಂದು. ಇವ್ರ ಹತ್ರ ದುಡ್ಡಿದೆಯಲ್ಲ, ನಿಮಗ್ ಸುರಿತಾರಲ್ವಾ? ನಿಮಗೆ ಕೇಳ್ದಷ್ಟು ನಿಮಗ್ ಸುರಿತಾರಲ್ವಾ? ಇವಾಗ ಸರ್ಕಾರನೇ ಕೊಂಡ್ಕೊಳಕ್ಕೆ ಅವ್ರು 500 ಕೋಟಿ ಹೇಳಿದಾರಲ್ಲ, ನಿಮ್ಗೆ ದುಡ್ಡಿದ್ರೆ ಸಾಕು. ನಾಚಿಕೆ ಆಗ್ಬೇಕು ಇನ್ನೊಂದ್ಸತಿ ನಮ್ಗೆ ಓಟ್ ಕೊಡ್ರಿ, ನಾವ್ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಕೊಂಡ್ ತಿರ್ಗೋದಿಕ್ಕೆ ನಾಚಿಕೆ ಆಗ್ಬೇಕು. ಯಾರ ರಕ್ಷಣೆ ಮಾಡೋದಿಲ್ಲ, ಏನಿಲ್ಲ. ಅವ್ರವ್ರ ಮನೆಯವ್ರು ಅವ್ರವ್ರಿಗೆ ರಕ್ಷಣೆ ಮಾಡ್ತಾರೆ. ಜನದಿಂದ ಏನ್ ಟ್ಯಾಕ್ಸ್ ತಗೊಂಡ್ ತಿಂತೀರಾ ಅದಕ್ಕೆ ಸರಿಯಾಗಿ ಕೆಲಸ ಮಾಡಿದ್ರೆ ಸಾಕಾಗಿದೆ. ನೀವು ಏನ್ ಎಲ್ಲಾನು ಹೆಚ್ಚಿ ಪ್ರತಿ ಒಂದು ಕುಲ್ಗೆಡ್ಸಿ ಕುಪ್ಪೆ ತೊಟ್ಟಿ ಮಾಡ್ಬಿಟ್ರು. ಬಿಟ್ಟಿರೋದು ನ್ಯಾಯವಾಗಿ ನಡೀತಾ ಇರೋದು ಫ್ರೀ ಬಸ್ ಒಂದ್ ಬಿಟ್ರೆ ಬೇರೆ ಯಾವ ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ, ಎಂತದು ಬರ್ತಿಲ್ಲ. ಸುಮ್ನೆ ಇವ್ರು ಬೇಡ ಬೇಯಿಸ್ಕೊಳಕೋಸ್ಕರ ಎಲ್ಲ ಜನನೇ ಟೋಟಲ್ ಆಗಿ ಮಾರ್ಬಿಡಕ್ಕೆ ನಿಂತ್ಕೊಬಿಟ್ರು. ಅಂತದ್ರಲ್ಲಿ ಎಲ್ಲಿಂದ ಎಲ್ಲಿವರೆಗೂ ನಡೀತು ಇದು. ಎಲ್ಲಿಂದ ಡೆಲ್ಲಿಯಿಂದ ಮೈಸೂರು, ಮಂಡ್ಯ, ಇಡೀ ನಮ್ ಕರ್ನಾಟಕನೇ ನ್ಯಾಯ ಬೇಕು ಅಂತ ಅದೊಂದು ಹುಡುಗಿಗೆ ಸೌಜನ್ಯನ್ಗೋಸ್ಕರ ನ್ಯಾಯ ತೆಕ್ಕೊಡ್ರಿ ಅಂತ ಬಿದ್ದು ಬೇಡದ್ರಲ್ಲ, ಆ ಒಂದ್ ಹುಡುಗಿಗೆ ನಿಮಗ್ ತಕೊಡಕ್ ಯೋಗ್ಯತೆ ಇಲ್ಲ. ಈಗ ಸಾವಿರಾರು ಬುರ್ಡೆನ ತೆಗೆದು ಮಡಗಿದಾರಲ್ಲ, ಅವ್ರ ಅನನ್ಯ ಭಟ್ ಅವ್ರ ಅಮ್ಮನ ನೋಡಿದ್ರೆ ನಿಮ್ಮ ರಾಜಕೀಯದವ್ರ ಅಮ್ಮನೋ ಅಥವಾ ಯಾರೋ ಅವ್ರ ರಿಲೇಷನ್ ಅವ್ರಾಗಿದ್ದಿದ್ರೆ ನೀವು ಹಂಗೆ ಅನ್ನಿಸ್ತಿತ್ತ? ನಿಮ್ಗೇನು ಅನ್ನಿಸ್ತಾ ಇಲ್ವಾ ಒಂಚೂರುನು? ನಮ್ಗಂತೂ ನಮ್ ಕರ್ನಾಟಕದಲ್ಲಿ ನಾವ್ ಇದೀವಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಹಿಡಿತದೆ. ಏನು ಒಂಚೂರು ರಕ್ಷಣೆ ಇಲ್ಲ. ಸ್ವತಂತ್ರ ಭಾರತ ಅಂತೆ, ಎಂತ ಭಾರತನೂ ಇಲ್ಲ ಇದು. ಅವ್ರವ್ರು ಒಂದು ಅವ್ರ ಕೆಲ್ಸ ಮಾಡಿ ಅವ್ರ ದುಡ್ಡನ್ನ ಅವ್ರು ಇಟ್ಕೊಳಕ್ ಸ್ವತಂತ್ರ ಇಲ್ಲ. 10 ರೂಪಾಯಿ ದುಡಿದ್ರೆ ಎಲ್ಲಾನು ತಗೊಬಂದ್ ನಿಮ್ಗೆ ಸುರಿಯೋದಾಗೋಗಿದೆ ಎಲ್ಲಾರ್ಗುನು. ಎಷ್ಟು ಒಂದು ಒಳ್ಳೆ ಉದ್ಯಮದಲ್ಲಿ ಇರ್ಬೇಕು ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟು ಸಾಲ ಮಾಡಿ ಹಗ್ಲು ರಾತ್ರಿ ಓದಿ ಮಕ್ಳು ಓದಿ ಸಂಬಳ ತಗೊಳ್ತವೆ. ಅದ್ರಲ್ಲಿ 30% 40% ನೀವೇನ್ ಅವ್ರಿಗೆ ಓದೋದಕ್ಕೆ ಕೊಟ್ಟಿದ್ರ ದುಡ್ಡನ್ನ ಅಥವಾ ಲೋನ್ ಕೊಡ್ತಿರಲ್ಲ, ಅದ್ರಲ್ಲಿ ಏನಾದ್ರು ಸ್ವಲ್ಪ ಸಬ್ಸಿಡಿ ಫ್ರೀ ಬಿಟ್ಟಿದ್ರ ಬಡ್ಡಿನ, ಯಾವ ನೈತಿಕತೆ ಇಟ್ಕೊಂಡು ಈ ತರ ಜನನ ಗೋಳಿಕಂತೀರ ಗೊತ್ತಿಲ್ಲ. ಒಂದ್ ಹೆಣ್ಣು ಮಗುಗ್ ಒಂದ್ ನ್ಯಾಯ ತಕೊಡಕ್ಕಾಗಿಲ್ಲ. ಏನ್ ಧರ್ಮಸ್ಥಳದ ಹಗರಣ ಸಿಕ್ಕೇ ಬಿಡ್ತು ಇವತ್ತೇ ಅಂತಾರೆ, ಅಲ್ಲಿ ಏನು ಸಿಕ್ಕಲ್ಲ. ಬರೀ ಇದೆಲ್ಲ ನಾಟಕ, ಮುಚ್ಚಾಕ್ಬೇಕು ಇದನ್ನ ಅಷ್ಟೇ. ಎಲ್ಲಾರು ಹೋಗ್ರಿ, ರಾಜಕೀಯದವರೆಲ್ಲ ಕಾಲಿಗೆ ಬೀಳ್ರಿ. ಅಲ್ಲಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಅಷ್ಟೇ ಪೂಜನೆ ಭಾವನೆ ಇದ್ದಿದ್ದು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಇವಾಗ ಹೆಣ್ಣು ಮಕ್ಕಳಿಗೆ ರಾಜಾರಷ್ಟಿಗಾಗಿ ಕೊಲೆ ಮಾಡಾಕ್ಲಿ ಮತ್ತೆ ಅವ್ರನ್ನ ರೇಪ್ ಮಾಡ್ಲಿ, ಯಾವ್ದು ತರದನು ಒಂದು ಅನುಕೂಲತೆ ಇಲ್ವಲ್ಲ. ನಾವ್ ಇಲ್ಲಿ ಬದುಕ್ತಾ ಇದೀವ ಈ ಕರ್ನಾಟಕದಲ್ಲಿ ಅಂತ ಅಸಹ್ಯ ಆಗತ್ತೆ. ಆ ಧರ್ಮಸ್ಥಳದಲ್ಲಿ ಏನೋ ದೊಡ್ಡ ದಬ್ಬಾಕೆ ಬಿಟ್ರು ಅನ್ನೋ ತರ ತೋರಿಸ್ತಾರೆ, ಅಲ್ಲಿ ಏನು ಇಲ್ಲ. ಇದನ್ನ ಹಿಂಗೆ ಹೈಲೈಟ್ ಮಾಡಿ ಇದನ್ನ ಹಂಗೆ ನಶಿಸ್ಬಿಡ್ರಿ ಅತ್ತಾಗಿ, ನಿಮ್ಗೆ ಅವಾಗ ಸಮಾಧಾನ ಆಗತ್ತೆ. ಮಾನ ಮರ್ಯಾದೆ ಇಲ್ದಿರ ಇದಕ್ಕೆ ಏನಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಬೇಸರ ಆಗತ್ತೆ ದಿನ ನೋಡಿದ್ರೆ. ಯಾವ ವಿಡಿಯೋದಲ್ಲಿ ನೋಡುವುದೇ, ಯಾವ ಫಿಲಮ್ ಟಿವಿ ನ್ಯೂಸ್ ಅಲ್ಲಿ ನೋಡುವುದೇ, ಯಾವ ಯೂಟ್ಯೂಬ್ ಅಲ್ಲಿ ನೋಡುವುದೇ, ಬರೀ ನ್ಯೂಸ್ ಆಗ್ತಿದೆಯೋ ಹೊರತು ನ್ಯಾಯ ಅಂತೂ ಸಿಗ್ತಾನೆ ಇಲ್ಲ. ನೊಂದವರ ಮನೆಗೆ, ನೊಂದಿರೋರ ಮನಸ್ಸಿಗೆ
ಸಮಾಧಾನನೇ ಇಲ್ಲ. ಅವ್ರು ಏನೋ ದಬ್ಬಾಕ್ತಾರೆ ಅಂತ ಖುಷಿ ಪಟ್ಕೋಬೇಕು, ಅಲ್ಲಿ ಏನೋ ದಬ್ಬಾಕೋದಿಲ್ಲ. ಕೊನೆಗೆ ಅವ್ರವ್ರೆ ಅಷ್ಟೇ ಇದಾಗ್ತಾರೆ. ಆ ಕಡೆ ಹೇಳ್ಬೇಕಂದ್ರೆ ಮುಂಚೆನೆ ಏನೊಂದು ಸ್ಟ್ರಾಂಗ್ ಆಗಿರತ್ತೆ, ನ್ಯಾಯ ಸಿಕ್ಕತ್ತೆ ಅಂತ ಅಂದ್ರೆ ಪಾಪ ಅಂತ ಜನಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇನ್ನೆಷ್ಟು ಕಾಡದಲ್ಲಿನಲ್ಲೆಲ್ಲ 120 ದೊಡ್ಡ ಹಳ್ಳಿಗಳು ಇರ್ತವೆ, ಅಂತವ್ರಿಗೆಲ್ಲ ಏನ್ ನ್ಯಾಯ ಕೊಡ್ತಾರೆ? ಹೆಣ್ಮಕ್ಳುಗಳು ಆದಷ್ಟು ಹುಷಾರಾಗಿ ಕೇರ್ ಆಗಿ ಒಂದು ಪ್ರಾಪ್ತ ವಯಸ್ಸಿಗೆ ಬಂದ್ಮೇಲೆ ಯಾರಾದ್ರೂ ಅಣ್ಣನೋ ತಮ್ಮನೋ ಈ ಕಾಡು ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಓಡಾಡ್ರಿ. ಹೆಣ್ಮಕ್ಳುಗಳು ಒಬ್ಬೊಬ್ಬರನ್ನೇ ಕಳಿಸ್ಲು ಬೇಡ್ರಿ. ತಾಯಿ ತಂದೆ ಆದವರು ಕಷ್ಟಪಟ್ಟು ಪಾಪ ಸಾಕಿರ್ತೀರ. ನಮ್ಮ ಮಕ್ಕಳು ನಮ್ಮ ಮುಂದೆ ಏನಾನ ಆದಾಗ ಅದನ್ನ ತಡ್ಕೊಳ್ಳೋಷ್ಟು ಕೆಪಾಸಿಟಿ ಯಾರಿಗೂ ಇರೋದಿಲ್ಲ. ನನ್ಗೆ ಒಂಥರ 3-4 ದಿವಸದಿಂದ ಅದನ್ನ ನೋಡಕ್ಕೆ ಅಸಹ್ಯ ಅನ್ನಿಸ್ತಿದೆ. ಯಾವ್ದ್ರಲ್ಲಿ ನೋಡಿ ಏನೋ ಒಂದಷ್ಟು ಲಾಯರ್ ಒಂದಷ್ಟು ಸಿಬ್ಬಂದಿಗಳು ಹೋಯ್ತಾರೆ, ಏನು ಸುಖ ಇಲ್ಲ ಅಲ್ಲಿ, ಏನು ಇದ್ ಮಾಡೋದು ಇಲ್ಲ. ಹಂಗೆ ಅದು ದುಡ್ಡು ಒಳಗಡೆನೆ ತಗೋಬಿಟ್ಟು ಈ ಕೇಸನ್ನ ಮುಚ್ಚಾಕ್ತಾರೆ. ಇನ್ನು ಡೆಲ್ಲಿವರೆಗೂ ಹೋಗಿ ಇಲ್ಲಿವರೆಗೂ ಬಂದೆ ಏನೋ ದಬ್ಬಾಕ್ಲಿಲ್ವಂತ. ಈಗ ಏನ್ ದಬ್ಬಾಕ್ತಾರೆ ಸ್ನೇಹಿತರೆ? ನನಗೆ ಅದಕ್ಕೆ ಏನೋ ನಾನು ಮಾಡ್ಲೇಬೇಕು ಅನ್ನಿಸ್ತು. ವಿಡಿಯೋ ಮಾಡಿದೀನಿ. ನಿಮ್ಗೆ ಇಷ್ಟ ಆದ್ರೆ ನನ್ನ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.